ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಂದರ್ಯ ಹಳ್ಳಿ. ಏನಂತ ಹೇಳಿದ್ರೆ ಕಡ್ಲಿ ಸೀಸನ್ ರೀ. ಹಸಿ ಕಡ್ಲಿ ಅಂದ್ರೆ ಭಾಳ ಚಲೋ ಇರ್ತಾರೆ ರೀ ತಿನ್ನಾಕ. ಹಾಗಾಗಿ ಕಡ್ಲಿ ತಿಂದ ಆಮೇಲೆ ಮಡಿಕೆ ಕಾಳು ಇರ್ತಾರೆ ರೀ. ಮಡಿಕೆ ಕಾಳು ಹಸಿ ಮಾಡಬೇಕಾಗಿತ್ತು. ಹಾಗಾಗಿ ಬಡ ಅವನ್ನೆಲ್ಲನೂ ಹಸಿ ಮಾಡಬೇಕು. ಪೂಜೆ ಇರೋದ್ರಿಂದ ಮಡಿಕೆ ಕಾಳು ಕಡ್ಲಿ ಕಾಳು ನೆನಾಕಬೇಕಾಗಿತ್ತು. ಹಾಗಾಗಿ ಒಂದೊಂದು ಹಸಿ ಮಾಡೋಕತ್ತಿದ್ದೆ. ಲೈಫಲ್ಲಿ ನಂಗೆ ಅದು ಬರೋಂಗಿಲ್ಲ ಇದು ಬರೋಂಗಿಲ್ಲ ಅಂತ ಅನ್ನೋದಕ್ಕಿಂತ ನಾನು ಲೈಫೊಳಗೆ ಎಲ್ಲನೂ ಕಲಿಬೇಕು ರೀ. ಯಾಕಂತ ಹೇಳಿದ್ರೆ ಎಲ್ಲನೂ ಯಾವ ಟೈಮೊಳಗೆ ಎಲ್ಲನೂ ಹೇಗೆ ಇರೋಂಗಿಲ್ಲ ರೀ. ಹಾಗಾಗಿ ನೀವು ಎಲ್ಲನೂ ಕಲ್ತಿರ್ಬೇಕು. ಮತ್ತೇನಂತ ಹೇಳಿದ್ರೆ ಇಲ್ಲಿ ನಾನು ಗುರೆಳ್ ಪುಡಿನ ಮತ್ತು ಮೆಣಸಿನ್ಕಾಯಿ ನೆನಾಕಿಟ್ಟೇನಿ, ಶೇಂಗಾ ಹುರ್ಕೊಂಡೇನಿ, ಗುರೆಳ್ಳು ಹುರ್ಕೊಂಡೇನಿ. ಇದನ್ನೆಲ್ಲನೂ ಮಿಕ್ಸರ್ ಹಾಕೋಬೇಕು. ಅದಕ್ಕೆ ನಾನು ಅಡುಗೆ ಮಾಡೋದು ಬೇರೆದಕ್ಕೆ ಅದಕ್ಕೆ ಹಾಗಾಗಿ ಮೇಲಿಂದೆಲ್ಲನೂ ನಾವು ಹಾಕಿ ಕೊಡಬೇಕು ಅವರಿಗೆ. ಇದೆಲ್ಲ ಹಾಕೋರಿಗೆ ನಂಗಂತೂ ಸಾಕಾಗೋದು. ಅಂದರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕು. ಯಾರು ಮತ್ತು ಏನಂತ ಹೇಳಿದ್ರೆ ಇಲ್ಲಿ ನೋಡಿರಿ, ನಾನು ಶೇಂಗಾದ ಪುಡಿ ಹಾಕೀನಿ ಮತ್ತು ಬಿಡಿ ಶೇಂಗಾದ ಪುಡಿ ಹಾಕೀನಿ. ಯಾಕಂತ ಹೇಳಿದ್ರೆ ಇದು ಮುಳುಗಾಯಿ ಎಣ್ಣೆಗಾಯಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಮದು ಗುರೆಳ್ ಪುಡಿ ಶೇಂಗಾದ ಪುಡಿ ಹಾಕಿದ್ರೆ ಬದ್ನಿಕಾಯಿ ಎಣ್ಣೆಗಾಯಿ ಅಂತ ಸೂಪರ್ ಅಂದರೆ ಸೂಪರ್ ಆಗುತ್ತೆ. ಒಮ್ಮೆಯಾದರೂ ನೀವು ಟ್ರೈ ಮಾಡಿ. ಮತ್ತು ಇಲ್ಲಿ ನಾನು ಕೆಂಪು ಚಟ್ನಿ ಹಾಕಿನಿ ಮತ್ತು ಹಸಿ ಖಾರ ಹಾಕಿದ್ದೀನಿ. ನೋಡಿ ಇಲ್ಲಿ ನಾನು ಇವಾಗ ನಾಳೆಗೆ ಸಾಂಬಾರಿಗೆ ಬೇಕಂತ ಎಲ್ಲ ಸೊಪ್ಪನ್ನು ಸೋಸಿಟ್ಟೆ. ಮತ್ತು ಏನಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಕುಂತು ಅವ್ರ ಬಗ್ಗೆ ಮಾತಾಡೋಕ್ಕಿಂತ ನಾವು ನಮ್ಮ ಪಾಡಿಗೆ ಕೆಲಸ ಮಾಡ್ಕೊತಿದ್ರೆ ಇದಾಕತಿ. ಹಾಗಾಗಿ ನಾನು ಯಾವಾಗಾದರೂ ಖಾಲಿ ಟೈಮ್ ಸಿಕ್ಕಾಗ ಇದೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನಾಳೆ ಪೂಜೆಗಂತ ಎಲ್ಲ ಪೂಜೆ ಸಾಮಾನು ಬಡ ಮುಂಚೆ ಉಪ್ಪು ಹಾಕಿ ಕಸ ಅಂತ ತಿಕ್ಬಿಟ್ಟೇರಿ. ಮತ್ತು ಏನಂತ ಹೇಳಿದ್ರೆ ನಮ್ಮ ಮಮ್ಮಿ ಆಂಟಿ ಮಮ್ಮಿ ಎಲ್ಲರೂ ಸೇರಿ ಕಡು ಮಾಡಾಕತ್ತಾರೆ. ಇದು ಇವತ್ತಿನ ವ್ಲಾಗ್ ಆಯಿತು. ಬಾಯ್.